ಹೊಸದುರ್ಗ ಪಟ್ಟಣದ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಟ್ರಸ್ಟ್ ಮತ್ತು ಸಿದ್ಧಿ ಸಮಾಧಿ ಯೋಗ ಹಾಗೂ ಸದ್ಗುರು ಸೇವಾಶ್ರಮದ ವತಿಯಿಂದ ಪಟ್ಟಣದ ಸದ್ಗುರು ಸೇವಾಶ್ರಮದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಹೃದಯ ಸಮ್ಮೇಳನದ ಮೊದಲ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳು ಮಾತನಾಡಿದ್ದು, ಪೂಜಿ ಮಂತ್ರ ಮೋಕ್ಷಕ್ಕೆ ಮೂಲ ಗುರುಕೃಪೆ ಇರಬೇಕು. ಯಾವುದಾದರೂ ರೂಪದಲ್ಲಿ ಗುರುವಿನ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಬದುಕು ಪಾವನವಾದಂತೆ ಎಂದು ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಆಶೀರ್ವಚನವನ್ನ ನೀಡಿದ್ದಾರೆ. सबके मन मंदिर में अखंड ज्योति जलाओ, अखंड ज्योति जलाओ, अखंड ज्योति जलाओ, सबके मन मंदिर में अखंड ज्योति जलाओ, अखंड ज्योति जलाओ. ज्योति जलाओ, अखंड ज्योति जलाओ, अखंड ज्योति जलाओ, अखंड ज्योति जलाओ, सबके मन मंदिर में. ನೀವೆಲ್ಲ ಬಹಳ ಪುಣ್ಯ ಮಾಡಿದ್ರಿ. ಈ ರೀತಿ ಆಶ್ರಮಗಳು ಸ್ಥಳಗಳಿಗೆ ಬರಬೇಕಂದ್ರೆ ಎಲ್ಲರಿಗೂ ಇರೋದಿಲ್ಲ ಪುಣ್ಯ. ಆಸೆ ಆಮಿಷ ಅಳಿದಲ್ಲದೆ ಕಲ್ಯಾಣದತ್ತ ಅಡಿಯಿಡಬಾರದು ಅಂತೇಳಿ ಅಕ್ಕಮಹಾದೇವ್ರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವ್ರ ಹತ್ತಿರ ಹೋಗ್ಬೇಕು ಅಂತಂದ್ರೆ ಯಾರಲ್ಲಿ ಆಸೆ ಮತ್ತು ಆಮಿಷ ಎಳೆದಿರ್ತಾರೋ ಅವ್ರಿಗೆ ಮಾತ್ರ ದರ್ಶನ ಆಗ್ತಾ ಇತ್ತಂತೆ. ಹಾಗೆ ಇವತ್ತು ಈ ಒಂದು ಆಶ್ರಮಕ್ಕೆ ನೀವು ಬಂದಿದ್ರಿ ಅಂತಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಎಲ್ಲರಿಗೂ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದೊಂದು ಗುರು ಕೃಪೆ ಇರಬೇಕು. ಗುರು ಯಾರನ್ನ ಇಚ್ಛೆ ಪಡ್ತಾರೆ ಅವ್ರು ಮಾತ್ರ ಇಲ್ಲಿ ಪ್ರವೇಶವಾಗ್ತಾರೆ. ಅಂತ ಒಂದು ಅವಿಮುಕ್ತ ಕ್ಷೇತ್ರ ಇದು. ನಾವು ಪ್ರಥಮ ಬಾರಿಗೇನೆ ಗುರುಗಳ ದರ್ಶನವನ್ನ ಮಾಡಿರುವಂತಹದ್ದು. ನಮ್ಮ ಗುರುಗಳು ಕೂಡ ಅವಧೂತರ ಇದ್ರು, ಮೂಳುಶಂಕರ ಶಿವಯೋಗಿಗಳಂತೇಳಿ ಅವಧೂತರ ಹಾಗೆ ಇದ್ರು. 100 ವರ್ಷ ಬದುಕಿದ್ರು. ಅವರ ಪದದಲ್ಲಿ ಕೂತ್ಕೊಳ್ಳೋದು, ಅವರ ದರ್ಶನ ಮಾಡೋದು, ಅವರ ಪದದಲ್ಲಿ ಕೂತ್ಕೊಂಡು ಒಂದಿಷ್ಟು ಧ್ಯಾನವನ್ನ ಮಾಡೋದು, ಅದೇ ಯೋಗ. ಧ್ಯಾನ ಮೂಲಂ ಗುರುರ್ ಮೂರ್ತಿಂ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಮೂಲ ಯಾವುದಪ್ಪ ಅಂತಂದ್ರೆ ಹೇಗೆ ಧ್ಯಾನವನ್ನ ಮಾಡಬೇಕು ಅದಕ್ಕೆ ಹೇಳ್ತಾರೆ. ಧ್ಯಾನಕ್ಕೆ ಮೂಲ ಗುರುವಿನ ಮೂರ್ತಿ. ಸುಮ್ಮನೆ ಗುರುವನ್ನ ಸ್ಮರಣೆ ಮಾಡಿ ಅದು ಧ್ಯಾನ ಆಗಿಬಿಡ್ತದೆ. ಅವಾಗ ಹೇಳ್ತಾ ಇದ್ರು, ಜೀವ ಜಗತ್ ಎಲ್ಲವೂ ಒಂದೇ. ಎಲ್ಲ ಕಡೆ ಅದ್ವೈತ ಅಂದ್ರೆ ಎಲ್ಲ ಕಡೆ ಅವನನ್ನ ನೋಡೋದು. ಮಂತ್ರ ಮೂಲಂ ಪೂಜಾ ಮೂಲಂ ಗುರುರ್ ಪದಂ. ಪೂಜೆಗೆ ಮೂಲ ಯಾವುದಪ್ಪ ಅಂತಂದ್ರೆ ಗುರುವಿನ ಪಾದ. ಮಂತ್ರಕ್ಕೆ ಮೂಲ ಯಾವುದಂದ್ರೆ ಗುರು ಏನ್ ಹೇಳ್ತಾನೆ ಅದನ್ನ ಮಾಡೋದೇ ಮಂತ್ರ. ಮೋಕ್ಷ ಮೂಲಂ ಗುರು ಕೃಪಾ. ಸುಮ್ಮನೆ ಗುರುವಿನ ಆಶೀರ್ವಾದ ಪಡೆಯೋದು, ಅವರ ಕೃಪೆ ಪಡೆಯೋದು, ಅದೇ ಮೋಕ್ಷಕ್ಕೆ ಮೂಲ. ಅದೇನೆ ನಾವಿಲ್ಲಿ ಯಾಕೆ ಬಂದ್ರು ಸುಮ್ಮನೆ ತೇಳ್ಕೊಂಡಿರಾಕ ಎಲ್ಲ ಇಲ್ಲಿ ಅಖಂಡ ಅದ್ಭುತವಾಗಿರುವಂತಹ ಜ್ಞಾನಿಗಳು. ಜನ್ಮತಃ ಸಂತರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನಿಮ್ಮನ್ನು ನೋಡೋದೇ ಒಂದು ಸಂತೋಷ, ಆನಂದ. ನಿಮ್ಮ ಈ ಗುರುಭಕ್ತಿ, ಈ ಶ್ರದ್ಧೆ, ನಿಷ್ಠೆ ನಿರಂತರವಾಗಿರಲಿ. ಯಾಕಂತಂದ್ರೆ ಯಾವಾಗ ಗುರುಗಳ ಆಶೀರ್ವಾದ ನಿಮ್ಗೆ ಹೇಗೆ ಆಗುತ್ತೋ ಅಂತ ಹೇಳಿಕ್ಕೆ ಆಗೋದಿಲ್ಲ. ಸುಮ್ಮನೆ ಒಂದು ಗುರುವಿನ ನೋಟ, ಒಂದು ಕೃಪಾ ದೃಷ್ಟಿ ಬಿದ್ದರೆ ಸಾಕು, ಬದುಕು ಪಾವನ ಆಗ್ತದೆ. ವಿಶ್ವ ಹೃದಯ ಸಮ್ಮೇಳನ ನಮ್ಮ ಆಶ್ರಮದಲ್ಲಿ ಆಗ್ತಿರೋದು
ತುಂಬ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಇವತ್ತು ಇಷ್ಟೊಂದು ಜನ ಮಹಾತ್ಮರು, ನಮ್ಮ ಅಪ್ಪ ಅಮ್ಮಂದರು ಎಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತದೆ. ನಿಮ್ಮೆಲ್ಲರಿಗೂ ನಿರಂತರವಾದ ನಾಮಸ್ಮರಣೆ ಮಾಡುತ್ತಾ, ನಾಮ ಚಿಂತನೆ ಮಾಡುತ್ತಾ, ಸದಾ ಆನಂದದಲ್ಲಿದ್ದ, ಸದಾ ಇದ್ದು ಆ ಗುರು ನಿಮ್ಮನ್ನ ಕಾಯ್ತಾನೆ ಅಂತ ಜೈ. ಬಳಿಕ ಆಶೀರ್ವಚನ ನೀಡಿದಂತಹ ಶಿವಮೊಗ್ಗದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪರಮ ಪೂಜ್ಯ ಶ್ರೀ ವೀಕ್ಷಾನಂದ ಸರಸ್ವತಿಗಳು ಮಾತನಾಡಿದ್ದು, ಯೋಗ ಧ್ಯಾನ ಪ್ರಯತ್ನ ಹೆಚ್ಚು ಮಾಡಬೇಡಿ, ಮಾಡುವುದನ್ನ ಎಂದಿಗೂ ನಿಲ್ಲಿಸಬೇಡಿ. ಇದುವೇ ಯೋಗದಲ್ಲಿರುವಂತಹ ಮಂತ್ರವಾಗಿದೆ. ಇನ್ನು ಮಾಡುವಂತಹ ಪ್ರತಿ ಕಾರ್ಯಗಳನ್ನ ಪ್ರೀತಿಯಿಂದ, ಶ್ರದ್ಧೆ, ನಿಷ್ಠೆಯಿಂದ, ಏಕಾಗ್ರತೆಯಿಂದ ಮಾಡಿ. ಇನ್ನು ಉಳಿದಂತೆ ಯೋಗ ಮಾಡುವುದರಿಂದ ಶರೀರ, ಹೃದಯ, ಆತ್ಮಕ್ಕೆ ಒಳ್ಳೆಯ ಆಹಾರವಾಗಿರುವುದರಿಂದ ಯೋಗವನ್ನ ನಿರಂತರವಾಗಿ ಮಾಡಿ ಎಂದು ಹೇಳಿದರು. ಯಾವುದೇ ಕೆಲಸಗಳನ್ನು ಯೋಗ ಮಾಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು, ಸೇವೆ ಮಾಡು, ಏನಾದರೂ ಮಾಡು, ಹೆಚ್ಚಿಗೆ ಮಾಡಬೇಡ, ಮಾಡೋದನ್ನು ಬಿಡಬೇಡ. ಇದೇ ಯೋಗ. ನಿತ್ಯ ಮಾಡ್ಕೊಂಡು ಹೋಗು, ಅದು ಹೆಚ್ಚಿಗೆ ಮಾಡ್ಕೊಂಡು ಹೋಗಬೇಡ, ಮಾಡೋದನ್ನು ಮಾತ್ರ ಬಿಡಬೇಡ. ಮೊದಲನೇ ವಾಕ್ಯ. ಎರಡನೇದು, ಮಾಡೋದನ್ನೇ ಪ್ರೀತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಏಕಾಗ್ರತೆಯಿಂದ ಅಲ್ಪ ಸಮಯದಲ್ಲಿ ಹೆಚ್ಚಿನ ಕೆಲಸವನ್ನು ಗೊಣಗುಟ್ಟದೆ ಮಾಡು. ಎರಡನೇದು. ಮೂರನೇ ವಾಕ್ಯ, ಯಾರಿಗೂ ಸಹ ನಿನ್ನ ಕಷ್ಟಕ್ಕೆ, ನಿನ್ನ ನೋವಿಗೆ, ನಿನ್ನ ಬೇಸರಕ್ಕೆ ಬೇರೆಯವ್ರನ್ನ ದೂರಬೇಡ, ನಿಂದಿಸಬೇಡ, ನೀನು ಸಹ ಬೇರೆಯವರ ನಿಂದನೆಗೆ ಒಳಗಾಗಬೇಡ ಅಂತ. ಇದಿಷ್ಟು ವಾಕ್ಯಗಳನ್ನು ನಾವು ಜೀವನದಲ್ಲಿ ತಿಳ್ಕೊಂಡ್ರೆ ಸಾಕು. ಬುದ್ಧ ಭಗವಂತ ಹೇಳ್ತಾ ಇರ್ತಾರೆ, ನೀತಿ ಎಂದರೇನು ಎಂಬ ರಗಳೆಯೆಲ್ಲ ಯಾತಕ್ಕೆ, ರೀತಿಯಿಂದ ಪ್ರೀತಿ ಅರಿತು ಬದುಕು ನಡೆಸೆ ಸಾಲದೆ ಅಂತ. ನೀತಿ ಅಂದ್ರೇನು, ಆತ್ಮವೆಂದರೇನು ಎಂಬ ಬುದ್ಧ ಭಗವಂತ ಹೇಳೋದು, ಆತ್ಮವೆಂದರೇನು ಎಂಬ ರಗಳೆಯೆಲ್ಲ ಏತಕ್ಕೆ, ಪ್ರೀತಿಯಿಂದ, ರೀತಿಯಿಂದ ಪ್ರೀತಿ ಸೇರಿಸಿ ಬದುಕು ನಡೆಸೆ ಸಾಲದೆ ಅಂತ. ಸೊ ಈ ನಾವು ಬದುಕು ನಡೆಸುವಂಥದ್ದು ಕಲಿಬೇಕಾಗುತ್ತೆ. ಈ ಬದುಕು ಹೇಗೆ ನಡೆಸಬೇಕು, ನಾವು ಏನೇನೆಲ್ಲ ಆಹಾರ ಇದ್ದರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ಯಾವಾಗ ಆರೋಗ್ಯ ಆನಂದವಾಗಿರ್ತೀವಿ ನಾವು ಅನ್ನೋದನ್ನು ತಿಳಿಸ್ಕೊಡುವಂಥದ್ದೇ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಒಂದು ಪ್ರಧಾನವಾದ ಉದ್ದೇಶ. ಅದನ್ನು ನಿಮಗೆ ತಿಳಿಸಿದ್ರೆ ನೀವು ಹೇಗೆ ಆರೋಗ್ಯವಾಗಿರ್ಬೋದು, ಹೇಗೆ ಆನಂದವಾಗಿರ್ಬೋದು. ಮೊದಲನೇ ವಾಕ್ಯ, ಮನುಷ್ಯ ಹೇಗೆ ಆನಂದವಾಗಿರ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿ ಹೇಳೋದೇನು, ಮೈ ಮರ್ತಿದ್ದಾಗ ನೀನು ಆನಂದವಾಗಿರ್ತೀಯ. ಮೈ ಮರ್ತಿದ್ದಾಗಲೇ ನೀನು ಆನಂದವಾಗಿರೋದು. ಅದಕ್ಕೆ ಹಿಂಟು ನಮ್ಮ ಸಂಸ್ಕೃತಿ ಹಿಂಟು ಕೊಡುತ್ತೆ. ಹೇಗೆ, ನೀನು ಮಲಗಿದ್ದಾಗ ನೀನು ಆನಂದವಾಗಿರ್ತೀಯ. ಯಾಕಂದರೆ ಎಲ್ಲ ಮರೆತು ಖುಷಿಯಾಗಿರ್ತೀಯ. ನಿನಗೇನೇ ಸಮಸ್ಯೆಗಳಿದ್ರು, ಆರೋಗ್ಯದ ಸಮಸ್ಯೆಗಳಿದ್ರು ಸಹ ನೀನು ಮಲಗಿ ನಿದ್ರೆ ಮಾಡಬೇಕಾದ್ರೆ ಮಾತ್ರ ಆ ರೋಗವೂ ಸಹ ನಿನಗೆ ಬಾಧಿಸೋದಿಲ್ಲ, ಯಾಕೆಂದರೆ ಮರೆತಿರ್ತೀಯ. ಸೊ ಇದೊಂದು ನಮಗೆ ಒಂದು ಸೂಕ್ಷ್ಮ ಸಿಗುತ್ತೆ. ಹಾಗಾದರೆ ನಾವು ನಿದ್ದೆ ಮಾಡಬೇಕಾದ್ರೆ ಮರ್ತಿದ್ದಾಗ ಆನಂದ ಸರಿ, ಎದ್ದ ಮೇಲೆ ಮತ್ತೆ ನಮ್ಮ ದುಃಖ ಬರುತ್ತಲ್ಲ, ಅದನ್ನು ಮರೆಯೋದೇಗೆ. ಅದಕ್ಕೆ ಎದ್ದ ಮೇಲೆ ನಾನು ಹೆಂಗೆ ಮರೆಯೋದನ್ನು ಅನ್ನೋದನ್ನು ತಿಳಿಸ್ಕೊಡುವಂಥ ಶಿಕ್ಷಣ ಕ್ರಮವೇ ನಮ್ಮ ಈ ಎಲ್ಲ ಶಾಸ್ತ್ರಗಳು, ಭಾರತೀಯ ವಿಧಾನಗಳು, ಭಾರತೀಯ ಸಂಸ್ಕೃತಿ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ. ನಂತರ ಆಶೀರ್ವಚನ ನೀಡಿದಂತಹ ಶಿವಮೊಗ್ಗದ ಸದ್ಗುರು ಶ್ರೀ ಸತ್ ಉಪಾಸಿ ದಿವ್ಯಾಶ್ರಮದ ಪೂಜ್ಯ ಬ್ರಹ್ಮಾನಂದ ತೀರ್ಥ ಭಿಕ್ಷು ಅವರು ಮಾತನಾಡಿದ್ದು, ಮನುಷ್ಯರು ಪ್ರಾಣಿಗಳಿಗಿಂತ ನಮ್ಮ ಬುದ್ಧಿ ನೀಚವಾಗಿ ವರ್ತನೆ ಮಾಡುತ್ತಿದೆ. ಧರ್ಮವನ್ನ ಮರೆತಿರುವುದರಿಂದ ದುಃಖ ಅನುಭವಿಸುತ್ತಿದ್ದೇವೆ. ಪ್ರಕೃತಿ ವಿಕೋಪಗಳು ನಡೆಯುತ್ತಿವೆ. ದ್ವೇಷ, ಅಸೂಯೆ ಬಿಟ್ಟರೆ ಪರಮಾತ್ಮ ಹೃದಯದಲ್ಲಿ ನೆಲೆಸುತ್ತಾನೆ. ಸಜ್ಜನರ ಜೊತೆ ಜೀವನ ಕಳೆಯಬೇಕು. ಪರಮಾತ್ಮ ಧ್ಯಾನದಿಂದ ಪ್ರತಿನಿತ್ಯ ಕಾಯಕ ಪ್ರಾರಂಭ ಮಾಡಬೇಕು. ಭಗವಂತ ನಾಮಸ್ಮರಣೆಯಿಂದ ಬದಲಾವಣೆ ಆಗಬಹುದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಧರ್ಮಕ್ಕೆ 10 ಅರ್ಥವನ್ನ ಮನುಸ್ಮೃತಿಕಾರರು ಕೊಡ್ತಾರೆ. ಧೃತಿ, ಕ್ಷಮಾ, ದಮೋಸ್ತೇಯಂ, ಶೌಚಮಿಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಮಕ್ರೋಧ, ದಶಕಂ ಧರ್ಮಲಕ್ಷಣಂ ಅಂತ. ಇದು ಎಲ್ಲ ಗ್ರಂಥಗಳಲ್ಲೂ ಇರುತ್ತೆ.
ವಚನ ಸಾಹಿತ್ಯದಲ್ಲೂ ಇರುತ್ತೆ, ನಮ್ಮ ಭಗವದ್ಗೀತೆಯಲ್ಲೂ ಇರುತ್ತೆ, ವೇದದಲ್ಲೂ ಇರುತ್ತೆ. ಆ ವೇದದಲ್ಲಿ ಇರ್ತಕ್ಕಂಥದ್ದೇ ಅಲ್ಲಿ ಬಂದಿರ್ತದೆ. ಅದನ್ನು ವಚನ ಸಾಹಿತ್ಯದಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅಂದರಿಗೆ ಅಸಹ್ಯ ಬೇಡ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅವ್ರೇನು ಹೊಸ್ತಾಗೇನು ಹೇಳಿದ್ರು? ಏನೂ ಹೇಳಲಿಲ್ಲ. ಅದೇ ವೇದ ಧರ್ಮವನ್ನೇ ಹೇಳಿರ್ತಕ್ಕಂಥದ್ದು. ಆದ್ರಿಂದ ಏನು ಅಂತ, ಇದು ಯಾವುದು ಮತಿಯಿಂದ ಬಂದಿರತಕ್ಕಂಥದ್ದಕ್ಕೆ ಮತ ಅಂತ ಕರೀತಾರೆ, ಮತಿಯನ್ನು ಮೀರಿರ್ತಕ್ಕಂಥದ್ದಕ್ಕೆ ಧರ್ಮ ಅಂತ ಕರೀತಾರೆ. ಅದನ್ನು ನಾವು ಅತ್ಯಂತ ಪ್ರಯತ್ನಪೂರ್ವಕವಾಗಿ ಆಚರಣೆ ಮಾಡಬೇಕು. ಧೃತಿ ಅಂದರೆ ಧೈರ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಇಂದ್ರಿಯ ಮನಸ್ಸುಗಳು ಕೆಳಗಡೆ ಸೋಲ್ತಾ ಇರ್ತವೆ. ಅದನ್ನು ನಾವು ಸನ್ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅವನು ಸೋಲೋ ಪ್ರಶ್ನೆನೇ ಬರೋದಿಲ್ಲ, ಧೈರ್ಯವಾಗಿರ್ತಾರೆ. ಅದು ಧೃತಿ. ಧರ್ಮವು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತೆ ರಕ್ಷತಃ ಅಂತ ಧರ್ಮವನ್ನು ಸಜ್ಜನರಿಂದ, ಸದ್ಗ್ರಂಥಗಳಿಂದ, ಮಾನವರಿಂದ, ಮತ್ತು ಈ ಯೂಟ್ಯೂಬ್ ಮೂಲಕ ಒಳ್ಳೊಳ್ಳೆ ವಿಚಾರಗಳು ಕೂಡ ಎಲ್ಲ ಬರುತ್ತೆ. ಅದನ್ನು ಕೂಡ ನಾವು ಅವಲೋಕನ ಮಾಡೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಅದರಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಸುಗಮವಾಗುತ್ತೆ. ಅದನ್ನು ನಾವು ಸಮಾಜದಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ಋಣವನ್ನು ತೀರಿಸ್ತಕ್ಕಂಥ, ಯಾಕಂದರೆ ಸಮಾಜದಲ್ಲಿ ನಾವು ಎಷ್ಟು ಋಣ ತಿಂದಿರ್ತೀವಿ ಸಮಾಜದಿಂದ. ನಾವು ನೋಡಿ, ನಾವು ಅಕ್ಕಿ ಭತ್ತ ಬೆಳೆಯೋಕ್ಕಾಗಲ್ಲ, ಇನ್ನೇನೋ ಕೆಲಸ ಮಾಡೋಕ್ಕಾಗಲ್ಲ, ಈ ಪೆಂಡಾಲೆಲ್ಲ ನಾವು ಹಾಕೋಕ್ಕಾಗಲ್ಲ, ಒಂದು ತೋರಣ ಕಟ್ಟೋಕ್ಕಾಗಲ್ಲ. ಯಾರೋ ಬರಬೇಕು ಕೆಲಸ ಮಾಡ್ತಾರೆ, ಅವನು ಕೊನೆಗೆ ಏನು ಮಾಡದೇ ಇರೋ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ರೆ ಅಷ್ಟೇ ಸಾಕು. ಹೀಗೆ ಅಂಥ ಭಾವನೆ ನಮ್ಮ ಹೃದಯದಲ್ಲಿ ಬರಬೇಕು. ಆ ಹೃದಯದಲ್ಲಿ ಸದ್ಭಾವನೆಯನ್ನು ಬೆಳೆಸ್ಕೊಂಡು ದುರ್ಭಾವನೆಯಲ್ಲಿ ಹೊರಗೆ ಹಾಕ್ತಕ್ಕಂಥದ್ದು. ಹಾಗೆ ಹಿರಿಯೂರು ಶ್ರೀ ಕ್ಷೇತ್ರದ ಶ್ರೀ ಸುಬೋಧಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ದು, ವ್ಯವಹಾರ ಶುದ್ಧವಾಗಿದ್ದರೆ ಅಂತರಂಗ ಶುದ್ಧವಾಗಿರುತ್ತದೆ. ಅರ್ಜುನ ಯುದ್ಧ ಮಾಡ್ತಾ ಶುದ್ಧವಾಗಿರುವಾಗ ನಾವುಗಳು ಯಾಕೆ ಶುದ್ಧವಾಗುವುದಕ್ಕೆ ಸಾಧ್ಯ ಇಲ್ಲ ಹೇಳಿ ಎಂದು ಹೇಳಿದರು. ಇನ್ನು ಮನಸ್ಸು ಬುದ್ಧಿ ಯಾವತ್ತೂ ಬಹಿರ್ಮುಖವಾಗಿರಬಾರದು, ಈ ಎರಡು ಅಂತರ್ಮುಖವಾಗಿರಬೇಕು. ಬುದ್ಧಿ ಮನಸ್ಸು ಮೊದಲು ನಿಮ್ಗಳಿಗೆ ಅರ್ಪಿತವಾಗಬೇಕು, ಆಗ ಎಲ್ಲವೂ ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಶ್ರೀಗಳು ತಿಳಿಸಿದ್ದಾರೆ. ಖುಷಿ ಹಾಗೆ ಇರಬೇಕು. ನಾವು ನೀವು ಒಂದಾದ್ರೆ ಯಾಕೆ ಖುಷಿ ಆಗಲ್ಲ? ನೀವೇ ಬೇರೆ, ನಾವೇ ಬೇರೆ, ನಮ್ದು ಜೀವನನೇ ಬೇರೆ, ನಿಮ್ಮ ಜೀವನನೇ ಬೇರೆ. ಈ ಥರ ಹಣ ಇದ್ದಾಗ ಒಂಥರ, ಹಣ ಇಲ್ಲದೆ ಇರೋ ಒಂಥರ ಮಾಡಿಬಿಟ್ರೆ ನಿಮ್ಮನ್ನು ನೋಡಿ ನಾವು ಹೆಂಗೆ ಕಲಿಯೋದ್ರಿ? ಭೇದ ಬುದ್ಧಿ ಅಲ್ವಾ ಇದು? ನೀನು ಎಲ್ಲರೂ ಒಂದೇ ಥರ ಸಹನಾವತ್ತು ಅಂತ ಇದೆಯಾ ತಾನೆ? ಎಲ್ಲರೂ ಏನು ಮಾಡಲಿ? ರಕ್ಷಿತವಾಗಿರಲಿ, ಎಲ್ಲರೂ ಊಟ ಮಾಡಲಿ, ಎಲ್ಲರೂ ಬಲವಂತವಾಗಲಿ, ಉತ್ಸಾಹಿಗಳಾಗಿರ್ಲಿ ಅಂತ. ಸಹವೀರ್ಯಂ ಕರವಾವ ಅಂದರೆ ಉತ್ಸಾಹಿಗಳಾಗಿರ್ಬೇಕು. ಅವ್ರಿಗೆ ಬೈದೆ, ಇವ್ರಿಗೆ ಬೈದೆ, ಅವ್ರಿಗೆ ಏನು ಹೇಳಿದೆ, ಇವ್ರಿಗೆ ಏನು ಹೇಳಿದೆ, ಒಟ್ಟು ವಾತಾವರಣ ಇವೆಲ್ಲ ಕೆಡಿಸ್ಬಿಟ್ಟು ವಾತಾವರಣ ಇಲ್ಲ, ವರ್ಣನ ಇಲ್ಲ, ಹಂಗಾಗ್ಬಿಡ್ತದೆ. ಅದಕ್ಕೆ ಈ ವಾತಾವರಣ ಸರಿ ಮಾಡೋಕೆ ಈ ಪ್ರಾಣಾಯಾಮ ಇರೋದು ಅನ್ಸುತ್ತೆ. ಒಳಗಿಲ್ದು ಸುಮ್ಮನೆ ಹೇಳ್ಕೋ, ಅವ್ರು ಹೇಳಿದಾರಲ್ಲ ಏನೋ ಹೇಳ್ಕೋಬೇಕು, ಹಿಡ್ಕೋಬೇಕು, ಬಿಟ್ಟು ಬಿಡಬೇಕು, ಹೇಳಿಲ್ಲ ನಿಮಗೆಲ್ಲ. ಉಸಿರು ತಗೊಂತ ಉಸಿರಲ್ಲ, ನೀವು ಏನೇನು ತೊಗೊಂಡಿರೋ ಅದು ಗೊತ್ತಿಲ್ಲ. ಹಿಡ್ಕೊಳೋದು ಬಿಡೋದು, ಆಮೇಲೆ ಅದು ಮತ್ತೆ ಏನು ಆದಿತ್ತು. ಫಸ್ಟು ಇಂಗ್ಲೀಷ್ನಾಗ ಒಂದು ಮಾತಿದೆ, ಗಿವ್ ಅಂತಾರಲ್ಲ, ಏನದು ಗಿವ್ ಅಂದ್ರೆ ತಗೋ ಅಂತನಾ? ಗಿವ್ ಅಲ್ಲ, ಗಿವ್ ಅಂದ್ರೆ ಏನು? ಕೊಡು ನೋಡಿ. ಗಿವ್ ತಗೋ ಅಲ್ಲ, ಕೊಟ್ಬಿಡು ಬಿಟ್ಬಿಡು ಅಂತ. ಕೊಟ್ಬಿಡಪ್ಪ, ಬಿಟ್ಬಿಡು ಅಂತ. ನೀವು ಜಗಳ ಮಾಡ್ಬೇಕಾದ್ರೆ ನೀವು ಹೇಳಲ್ವಾ ಬಿಟ್ಬಿಡು ಅಂತ ಹೇಳಲ್ಲ? ನಿಮಗೆ ಬಿಟ್ಬಿಡಪ್ಪ, ಬಿಟ್ಬಿಡು ಅಂತಿರ್ತಾನೆ. ನಾವು ಬಿಡಂಗಿಲ್ಲ ಅಂತಿರ್ತೀವಿ. ನಾವು ಕೋರ್ಟ್ಗೆ ಹೋದ್ರು ಬಿಡಲ್ಲ, ಸತ್ರು ಬಿಡಲ್ಲ ಅನ್ನೋರು ಇದ್ದಾರೆ ಕೆಲಸ. ಏನು ಬೂತ್ಗೀತ ಹಾಕ್ತಾರೆ ನೀವರೆಲ್ಲ ಸತ್ತು ಅಂತ. ನಾನು ಸತ್ರು ಬಿಡಲ್ಲ, ನೀನು ಸತ್ರು ಬಿಡಲ್ಲ ಅಂದ್ರೆ ಎಷ್ಟು ಇದಾವ ಇರ್ಬೇಕು ಮನುಷ್ಯ. ಅಂತ ದ್ವೇಷ ಇಟ್ಕೊಂತಾರೆ ಯಾರಾದ್ರೂ? ಅದನ್ನ ಕಳ್ಕೊಬೇಕು ತಾನೆ. ಅದನ್ನ ಯಾರು ಹೇಳೋರು? ಎಲ್ಲ ಪೂಜೆ ಮಾಡು, ಗಂಟೆ ಹೊಡಿ, ಅಕ್ಷತ ತಿನ್ನು, ಪ್ರಸಾದ ತಿನ್ನು, ಆಮೇಲೆ ಮಾಡು. ನಿನಗೂ ಬೇಡ, ನನಗೂ ಬೇಡ, ಮನೆಗೆ ಹೋಗು ಅಂತಾರೆ. ಸರಿಯಾಗಿ ತಿಳ್ಕೊಳ ಹೆಂಗೆ ಬದುಕ್ಬೇಕು ಅನ್ನೋದನ್ನ. ಬದುಕು ಚೆನ್ನಾಗಿದ್ರೇ ಸಮಾಧಿ ಹತ್ಕೊಳ್ತು. ಅದಕ್ಕೆ ಗಿವ್ ಕೊಡು, ಬಿಟ್ಬಿಡು. ಆಮೇಲೆ ಇನ್ನೂ ಜಾಸ್ತಿ ಆಗ್ತಲ್ಲ ಇವನ್ ಸಮಸ್ಯೆ ಅಂದ್ರೆ ಫಾರ್ ಗಿವ್
ಇಂಗ್ಲೀಷ್ ಸ್ವಲ್ಪ ಲೂಸು. ಅದಕ್ಕೆ ಫರ್ಗಿವ್ ಅಂದ್ರೆ ಏನು? ಕ್ಷಮಿಸ್ಬಿಡು ಅಂತಲ್ವಾ? ಇದೇ ದೈವ ಜೀವನ ಅಂದ್ರೆ, ಇದೇ ಮಹಾಯೋಗ ಅಂತಂದ್ರೆ. ಅದಕ್ಕೆ ನಾವು ಪ್ರಭಾಕರ್ ಗುರುಜಿ ನಗ್ತಾ ಇದಾರೆ. ಯಾಕಂದ್ರೆ ಹುಚ್ಚರನಾಗಲಿ ಕೆಟ್ಟ ಹೋಗಲಿ ಕೊಟ್ಬಿಟ್ಟು ನಗ್ತಾ ಇರೋದು ಕ್ಷಮಿಸ್ಬಿಟ್ಟು. ಹಂಗೆ ದಯಾ ನಿಮ್ಮಲ್ಲಿ ಕ್ಷಮೆ ಇದೆ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗಬೇಕಾಗಬಾರ್ದು. ಕ್ಷಮೆ ಇದೆ ಅಂತ ಗೊತ್ತಾದ್ರೆ ಎಲ್ಲ ಬಂದು ನಿಮ್ಮ ಹತ್ರ ಕುತ್ಕೊಂತಾರಪ್ಪ. ನಿಮ್ಮಲ್ಲಿ ಕ್ಷಮೆ ಇಲ್ಲ ಅಂತಂದ್ರೆ ನೀವು ಮಾತಾಡಿದ್ರೆ ಸಾಕು, ಗೇಟಿಂದ ಆ ಕಡೆ ಏನ್ ಮಾಡ್ಬಿಡ್ತಾರೆ, ಹೊರಗಡೆ ಓಡೋಗ್ಬಿಡ್ತಾರೆ. ಅದಕ್ಕೆ ಕೊಡು ಕೊಡು ಆಮೇಲೆ ಕ್ಷಮಿಸಿ ಬಿಡು ಅಂತ. ಈ ವಿಶ್ವ ಹೃದಯ ಸಮ್ಮೇಳನದಲ್ಲಿ ಪೂಜ್ಯ ಗುರುಜಿ ಋಷಿ ಪ್ರಭಾಕರ್ ಅವರು ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ, ಒಂದು ವಾರ ಪಾದಯಾತ್ರೆ ಮಾಡಿ ಮನಸ್ಸು ಶರೀರ ಚೆನ್ನಾಗಿ ಮಾಡ್ಕೊಳ್ಳಿ, ಎಲ್ಲದನ್ನು ಕೂಡ ಬಿಟ್ಬಿಡಿ ಅಂತ. ಅಂದರೆ ಶರೀರನ ಕೂಡ ಬಿಟ್ಟಾಗ ಶರೀರ ಅದು ಪಾಡಿಗೆ ಅದು ನಡೀತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಜೀವನ ಕೂಡ ಆ ಥರ ಮಾಡ್ತಾ ಇದ್ದೀವಿ. ಹಲವಾರು SSY, AMC, BST, TTC ಕಾರ್ಯಕ್ರಮ ಎಲ್ಲ ಗುರುಜಿ ಮಾಡಿದ್ದಾರೆ. ಹಾಗೇನೆ ಇದು ಕೂಡ ಅಹಂಕಾರನ ಬಿಟ್ಟು, ಹಾಗೆ ಮನೆ ಜಂಜಾಟ, ಆ ವ್ಯವಹಾರ, ನಾನು ಅನ್ನೋದನ್ನು ಬಿಟ್ಟು ಆ ಸ್ಥಿತಿನಲ್ಲಿ ಹಗಲು ರಾತ್ರಿ ಪ್ರೇಮದಿಂದ ಎಲ್ಲ ಜೊತೆಗೂ ಒಟ್ಟಿಗೆ ಮಲಗೋದು, ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಸ್ನಾನ ಮಾಡೋದು, ಒಟ್ಟಿಗೆ ನಡೆಯೋದು, ಒಟ್ಟಿಗೆ ಕುಣಿಯೋದು, ಎಲ್ಲದನ್ನು ಕೂಡ ಎಲ್ಲ ನವರಸಗಳನ್ನು ಕೂಡ ಅನುಭವಿಸಿದ್ದಾರೆ, ಒಟ್ಟಿಗೆನೆ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ನಾನು ದೇವರಾಗಿರೋದ್ರಿಂದ ನಾನು ನಮಸ್ಕರಿಸ್ತೀನಿ. ಈ ಕಾರ್ಯಕ್ರಮ ನಾನು ಕೂಡ ಎಷ್ಟೋ ಕಡೆ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ಭಾಗವಹಿಸೋಕ್ಕೆ ಹೋಗಿದ್ದೆ. ಆದರೆ ಈ ರುಚಿ ಸಿಗಲ್ಲ. ಅದು ಇದೊಂಥರ ಅನುಭವಿಸೋದು. ಯಾಕೆಂದರೆ ಎಲ್ಲರೂ AMC ಮಾಡಿರೋದ್ರಿಂದ ಒಂಥರ ಎಲ್ರಿಗೂ ಸುಲಭ ಬಿಡೋದಕ್ಕೆ. ಒಂದು ಆಲ್ರೆಡಿ ಅಲ್ಲಿ ಅನುಭವ ಆಗಿದೆ. ಇಲ್ಲೂ ಕೂಡ ತುಂಬ ಸುಲಭವಾಗಿ ಬಿಟ್ಟು ಅನುಭವಿಸೋಕ್ಕೆ ತುಂಬ ಈಸಿ. ಆನಂದವನ್ನು ಹೊಂತಾನೆ ಅನ್ನೋದಕ್ಕೋಸ್ಕರವಾಗಿ ಆ ನಾನು ಅಂತ ಹೇಳಿ ಅವತ್ತು ಗುರುಗಳ ಹತ್ರ ಹೋಗಬೇಕು. ಸುಮ್ಮನೆ ಯಾರ್ಯಾರೋ ಗುರುಗಳ ಹತ್ರ ಹೋಗೋರಾಗಲ್ಲ, ಅನುಭವಿಯಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳ ಹತ್ರ ಹೋಗ್ಲೇಬೇಕು. ಅವರ ಹತ್ರ ಹೋಗಿ ಸೇವೆಯನ್ನು ಮಾಡಿ, ಕಪಟ ಮೋಸ ಇರ್ತದೆ, ಶ್ರದ್ಧೆ ಭಕ್ತಿಯಿಂದ ಅವ್ರನ್ನ ಆ ಸ್ಥಿತಿಯನ್ನು ಕೊಯ್ಲಿರ್ತಕ್ಕಂಥ ಅವನ ಆತ್ಮಾನುಭವಿಯಾಗಿ ತನ್ನ ಅನುಭವವನ್ನು ಪ್ರಪಂಚಕ್ಕೆ ಸಾರ್ಪಟ್ಟೆ ಹೇಗೆ ಅಧ್ಯಾತ್ಮ ರೀತಿ ನಿಂತಬೇಕು. ನಾವೆಲ್ಲರೂ ಒಬ್ಬರೇ ಭಗವಂತನ ಮಕ್ಕಳು. ಇನ್ನೂ ಹೇಳುತ್ತೆ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಹೆಣ್ಣು ಅಂತ ಸರ್ವೇ ಅಮೃತಸ್ಯ ಪುತ್ರ ಅಲ್ಲ, ನೀವೆಲ್ಲರೂ ಕೂಡ ಅಮೃತ ಪುತ್ರರೇ ಆಗಿದ್ದೀರಿ. ಅದು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಅಜ್ಞಾನ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಕಡಿಮೆ ಆಗಿ ಅವನ ಶ್ರದ್ಧೆಯಿಂದ ಸಮರ್ಪಣೆ ಮಾಡ್ಕೊಂಡು ಅದಕ್ಕೆ ತಪಸ್ಸನ್ನು ಮಾಡಿದ್ದೇ ಆದರೆ ಒಟ್ಟಾರೆ ಇಂದು ನಡೆದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಕಾಂತಾನಂದ ಸ್ವಾಮೀಜಿಗಳು ವಹಿಸಿದ್ದು, ಈ ವೇಳೆ ಸದ್ಗುರು ಆಶ್ರಮದ ಅಧ್ಯಕ್ಷ BV ಲವಾಕುಮಾರ್, ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಕಾರ್ಯದರ್ಶಿಗಳಾದ ಸತೀಶ್ ಗುರೂಜಿ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದಾರೆ. ಏನೋ ಈ ದಿನ ಗಣಪತಿ ಹೋಮದಿಂದ ಪ್ರಾರಂಭವಾಗಿದ್ದು, ಆರೋಗ್ಯ ಶಿಬಿರವನ್ನು ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು.